ಹೆಂಡತಿ ಆದವರು ಅವರ ಗಂಡನಿಗೆ ಡೈಲಿ ಟಾರ್ಚರ್ ಕೊಡ್ತಾ ಇರ್ತಾರೆ. ನಿನ್ ಕೈಲಿ ಏನೂ ಮಾಡಕ್ಕಾಗಲ್ಲ, ನಿನ್ ಕೈಲಿ ಏನೂ ಮಾಡೋ ಯೋಗ್ಯತೆ ಇಲ್ಲ, ನಿನ್ ಜೊತೆ ನಾನು ಸುಖವಾಗಿಲ್ಲ, ನಿನ್ ಜೊತೆ ಸಂತೋಷವಾಗಿಲ್ಲ ಅಂತೇಳಿ. ಅವ್ರ ಮನೆಯವ್ರು ನೋಡು, ಇವ್ರ ಮನೆಯವ್ರು ನೋಡು, ಅವ್ರ ತರ ನೀನಿಲ್ಲ ಯಾಕೆ ಅಂತೇಳಿ ಬೇರೆಯವರು ಕೂಡ ಕಂಪೇರ್ ಮಾಡ್ಕೊಂಡು ಅವ್ರ ಗಂಡನಿಗೆ ಬೈತಾ ಇರ್ತಾರೆ. ಒಬ್ರಿಗೊಬ್ರು ಹೊಂದ್ಕೊಂಡು ಕಷ್ಟ ಕಾಲದಲ್ಲಿ ಸಪೋರ್ಟ್ ಮಾಡ್ಕೊಂಡು ಮೋಟಿವೇಶನ್ ಮಾಡ್ಕೊಂಡು ಇರೋ ಒಂದು ಜೀವನವನ್ನ ಸಂತೋಷವಾಗಿ ಲೀಡ್ ಮಾಡೋದು ಬಿಟ್ಟು ನನಗೆ ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ, ನನಗೆ ಬಂಗಾರ ಬಿಡಿಸಿಲ್ಲ ಅಂತೇಳಿ ಆ ವ್ಯಕ್ತಿಗೆ ಟಾರ್ಚರ್ ಕೊಡ್ತಾ ಇದ್ರೆ ಆ ವ್ಯಕ್ತಿಗೆ ಎಷ್ಟು ನೋವಾಗಿರುತ್ತೆ ಗೊತ್ತಾ? ಆ ವ್ಯಕ್ತಿ ಎಷ್ಟು ಕಷ್ಟ ಪಡ್ಬೇಕು ಅಷ್ಟೆಲ್ಲ ಕಷ್ಟ ಪಡ್ತಾ ಇರ್ತಾರೆ. ಏನೆಲ್ಲ ಮಾಡ್ಲಿಕ್ಕಾಗತ್ತೋ ಅವೆಲ್ಲ ಮಾಡ್ತಾ ಇರ್ತಾರೆ. ಒಬ್ಬ ಫ್ಯಾಮಿಲಿ ಪರ್ಸನ್ ಅಂದ್ರೆ ಮಂತ್ ಎಂಡ್ ಬಂದ್ರೆ ಸಾಕು, ಆ ವ್ಯಕ್ತಿಗೆ ಮಕ್ಕಳ ಫೀಸ್ ಕಟ್ಟಬೇಕು, ಬಿಲ್ಸ್ ಪೇ ಮಾಡಬೇಕು, ಮನೆ ರೆಂಟ್ ಕಟ್ಟಬೇಕು, EMIs ಕಟ್ಟಬೇಕು. ಹಲವಾರು ಈ ಸ್ಟ್ರಗಲ್ಸ್ ಮಧ್ಯದಲ್ಲಿ ಯಾರಿಗೆ ಅವ್ರ ಪ್ರಾಬ್ಲಮ್ಸ್ ನ ಹೇಳ್ಕೋಬೇಕೋ ಗೊತ್ತಿರಲ್ಲ. ಅಂತಹ ಪ್ರಾಬ್ಲಮ್ಸ್ ನ ಹೆಂಡತಿ ಆದವ್ರಿಗೆ ಹೇಳ್ಕೊಳ್ತಾರೆ. ಅದನ್ನ ಕೆಲವರು ನೆಗೆಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅವ್ರಿಗೆ ಹಿಂಸೆ ಕೊಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಟಾರ್ಚರ್ ಕೂಡ ಕೊಡ್ತಾ ಇರ್ತಾರೆ. ಸೊ ದಯವಿಟ್ಟು ಆತರ ಮಾಡ್ಲಿಕ್ಕೆ ಹೋಗ್ಬೇಡಿ, ಆ ವ್ಯಕ್ತಿನ ಕಳ್ಕೊಳಕ್ ಹೋಗ್ಬೇಡಿ. ಪ್ಲೀಸ್ ರೆಸ್ಪೆಕ್ಟ್ ಯುವರ್ ಹಸ್ಬೆಂಡ್. ಕೆಲವರು ಅವರ ಗಂಡನನ್ನ ಗುಲಾಮನನ್ನಾಗಿ ಮಾಡಿಕೊಂಡು ಅವರಿಗೆ ಯಜಮಾನಿ ಆಗ್ಲಿಕ್ಕೆ ನೋಡಿದ್ರೆ, ಬುದ್ಧಿವಂತರು ಅವರ ಗಂಡನನ್ನ ರಾಜನ ರೀತಿಯಲ್ಲಿ ನೋಡಿ ಅವರಿಗೆ ರಾಣಿಯಾಗಿರ್ತಾರೆ.